ಎಲ್ಲಿ ಹೋಗ್ತಿದ್ಯ ಅಜ್ಜಿ? ಎಲ್ಲಂದ್ರೆ ಅಲ್ಲೇ ಟೈರ್ ನೋಡಕ್ ಹೋಯ್ತೈತಂತ ಅಜ್ಜಿ. ಟೈರ್. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನ್ನ ಹೆಸರು ಚಂದನ. ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್, ಟ್ರಾವೆಲ್, ಸ್ಕಿನ್ ಕೇರ್ ಹಾಗೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮೈಸೂರಲ್ಲಿರೋ ಪಯಣಕ್ಕೆ ಬಂದಿದ್ದೀವಿ. ಸೊ ಇದು ಯೂಶ್ವಲಿ ಬಂದು ಓಲ್ಡ್ ಮಾಡೆಲ್ಸ್ ಕಾರ್ ಮ್ಯೂಸಿಯಮ್. ಇಲ್ಲಿಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ನಾನು, ನಮ್ಮ 4 ಜನ ಚಿಕ್ಕಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಜೊತೆ ಬಂದಿದ್ವಿ. ಇದು ಬಂದುಬಿಟ್ಟು BCದು. ಸೊ ಆವಾಗಿನ ಎತ್ತಿನ ಗಾಡಿದು ವೀಲ್ಸ್ ಬರ್ತಿತ್ತಲ್ಲ, ಅದಕ್ಕೆ ಎಷ್ಟು ದೊಡ್ಡದಿದೆ ನೋಡಿ. ಸೊ 3500 BC ಇದು ಈ ವೀಲ್ಸ್ ಬಂದ್ಬಿಟ್ಟು. ಹಾಗೆ ಇದು ಹಳೆ ಮೋಟರ್ಸ್ ಇಂಜಿನ್, ಓಲ್ಡ್ ಮಾಡೆಲ್ ಜೀಪ್ ಇದು. ಆವಾಗ ಇದ್ದಿದ್ದು ಇವಾಗ ಇಲ್ಲಿ ಟ್ರ್ಯಾಕ್ಟರಲ್ಲಿ ನೋಡ್ತಿರಲ್ಲ, ಆ ಥರ ಇಷ್ಟು ದೊಡ್ಡ ಇಂಜಿನ್ ಬರ್ತಾ ಇದ್ದಿದ್ದು ಮೊದಲು. ಇವಾಗೆಲ್ಲ ಮಾಡಲ್ ಚೇಂಜ್ ಆಗಿದೆ. ಗೇರ್ ಲಿವರು, ಅದು ಸ್ಟೇರಿಂಗು, ಪ್ಲಸ್ ವೀಲು, ಬ್ಯಾಕ್ ಸೈಡು ಒಂದು ಸ್ಟೆಪ್ನಿ, ಈ ಥರ ಎಲ್ಲ ಬರೋವಂಥದ್ದು. ಅದ್ರ ಒಳಗಡೆ ಪಾರ್ಟ್. ಹೌದು, ಇದರ ಹೆಸರು ಬಂದು ಆಸ್ಟಿನ್ 12 ಹಾರ್ಲಿ ಅಂತ. ಇವಾಗೆಲ್ಲ ಹಾರ್ಲಿ ಡೇವಿಡ್ಸನ್ ಅಂತೆಲ್ಲ ಬರುತ್ತಲ್ಲ, ಆ ಗ್ರೂಪಿಗೆ ಸೇರಿದ್ದಿದ್ದು. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕೇಳಿದೆ. ಅವರು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಈ ಒಂದು ಟಾಂಗಾ ಗಾಡಿನ ಓಲ್ಡ್ ಫಿಲಮ್ಸಲ್ಲಿ ನೋಡಿದ್ದೆ ನಾನು. ಈ ಜೀಪ್ ಅಂತೂ ತುಂಬಾ ಯೂನಿಕಾಗಿತ್ತು. ಇದನ್ನೆಲ್ಲ ನಾವು ಕಣ್ಣಿಂದ ನೋಡೇ ಇಲ್ಲ, ಬಟ್ ಈ ಮ್ಯೂಸಿಯಮ್ ಇರೋದ್ರಿಂದ ಸೊ ಇದನ್ನೆಲ್ಲ ನಾವು ನೋಡ್ಬೋದು. ತುಂಬ ಕಂಟ್ರೀಸ್ಗಳಿಂದ ಎಲ್ಲ ಕಾರ್ನ ಇಂಪೋರ್ಟ್ ಮಾಡಿಸ್ಕೊಂಡು ಮ್ಯೂಸಿಯಮಲ್ಲಿ ಇಡೋಕ್ಕಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಓಲ್ಡ್ ಕಾರ್ಸ್ ಇದೆ ಅಂದರೆ ನಾನು ಅಂಬಾಸಿಡರ್ ಕೂಡ ನೋಡೇ ಇಲ್ಲ ರೋಡ್ ಮೇಲೆ. ಆ್ಯಂಡ್ ಇದು ಆವಾಗಿನ ಕಾಲದ್ದು ಪ್ಯಾರಾಶೂಟ್ ಸಮಥಿಂಗ್ ಆ ಥರ ಬರುತ್ತೆ ಏನೋ ಅದು. ಸೊ ಅದು ನನಗೆ ಅಷ್ಟು ಗೊತ್ತಾಗಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಫೋರ್ಡ್ ಅಂತ ನೋಡಿ, ಅವಾಗ ಫೋರ್ಡ್ ಹೇಗಿತ್ತು. ಇದು ನನಗೆ ಏನಕ್ಕೆ ಇದನ್ನು ವಿಡಿಯೋ ತಗೊಂಡಿದ್ರೆ ಎಷ್ಟು ಲೆಂತ್ ಇದೆ ಅಂದರೆ ಆವಾಗಿನ ಕಾರ್ಸು. ಫ್ರಂಟಲ್ಲಂತೂ ಸೀಟ್ಗಿಂತ ಎಷ್ಟು ಸ್ಪೇಸ್ ಇದೆ ಅಂತ ನೋಡಿ. ಈಗಿನ ಕಾರ್ಗಳೆಲ್ಲ ಮುಂದೆ ಫ್ರಂಟು ಇಷ್ಟು ಉದ್ದ ಬರಲ್ಲ, ಬಟ್ ಅದು ಎಷ್ಟು ಉದ್ದ ಇದೆ ನೋಡಿ ಒಂದೊಂದು ಕಾರೂ. ಆ್ಯಂಡ್ ನನಗೆ ಬೈಕ್ಸೇ ತುಂಬ ಇಷ್ಟ. ಸೊ ಈ ಓಲ್ಡ್ ಬೈಕ್ಸ್ ನೋಡೋಕ್ಕೆ ತುಂಬಾ ಸಕ್ಕತ್ತಾಗಿತ್ತು. ಫುಲ್ಲು RXಯಿಂದ ಹಿಡ್ದು ಜಾವಾ ಎಲ್ಲ ಇಟ್ಟಿದ್ರು. ಈ ಒಂದು ಗಾಡಿಗೆ ಗೇರ್ ಮತ್ತು ಕಿಕ್ ಎರಡೂ ಕೂಡ ಒಂದೇ ಅಂತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ರಾಯಲ್ ಎನ್ಫೀಲ್ಡು, ಎಷ್ಟೊಂದು ಹಳೆ ಬೈಕ್ಸು, ಇದನ್ನೆಲ್ಲ ನಾನು ನಿಜವಾಗ್ಲೂ ನೋಡೇ ಇರಲಿಲ್ಲ, ಇಲ್ಲೇ ನೋಡಿದ್ದು. ಇದು ವಿಕ್ಟರು, ಇದು ಬಂದು ಯಾವ ಗಾಡಿ ಗೊತ್ತಿಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಮ್ಮ ಮನೆಯವ್ರಿಗೂ ಅಷ್ಟೇ. ಬಿಕಾಸ್ ಇದೆಲ್ಲ ಅವರು ಚಿಕ್ಕ ವಯಸ್ಸಿಂದ ನೋಡಿದ್ದಿದ್ದಲ್ವ ನಮ್ಮ ಚಿಕ್ಕಪ್ಪ ಅವರೆಲ್ಲ. ಸೊ ಇವಾಗ ನೋಡಿ ತುಂಬಾ ಖುಷಿಪಟ್ಟರು. ಆ್ಯಂಡ್ ನಾವಂತೂ ನೋಡೇ ಇಲ್ಲ. ನಾನು RX ಬಿಟ್ಟರೆ ಈ ಬೈಕ್ಗಳೆಲ್ಲ ನಾನು ನೋಡೇ ಇಲ್ಲ. ಸೊ ಈ ಮಾಡೆಲ್ಸ್ದು ಬೈಕ್ಗಳು RX 100 ಮಾತ್ರನೇ ಇವಾಗ ರೋಡ್ ಮೇಲೆ ಕಾಣುತ್ತೆ. ಇದೆಲ್ಲ ಅಷ್ಟಾಗಿ ಯಾವುದು ಕಾಣಿಸ್ಕೊಳ್ಳಲ್ಲ, ಬಿಕಾಸ್ ಓಲ್ಡ್ ಬೈಕ್ಸ್ ಅಲ್ವಾ, ಎಲ್ಲೋ ರೇರು ಸಿಗೋದು ನಮಗೆ ನೋಡೋಕ್ಕೆ. ಆ್ಯಂಡ್ ಈ ಕಾರೆಲ್ಲ ತುಂಬಾ ಯೂನಿಕಾಗಿ ತುಂಬಾ ಇಷ್ಟ ಆಯಿತು ನಮಗೆ ನೋಡಿ. ಈ ಕಾರ್ ಸಪ್ರೇಟಾಗಿ ನಿಲ್ಲಿಸಿರೋದು ನೋಡಿಬಿಟ್ಟು ಒಳ್ಳೆ ಒಂದು ಬಸ್ ಅಷ್ಟು ಉದ್ದ ಇದೆ. ಅದು ಹೈಟ್ ಬಂದು ಫ್ರಂಟ್ ಬ್ಯಾಕು. ಇದು ತುಂಬಾ ಕ್ಯೂಟಾಗಿತ್ತು, ಚಿಕ್ಕದಾಗಿ ಪುಟಾಣಿ ಕಾರು. ಸೊ ಇಷ್ಟ ಆಯಿತು. ಸೊ ಅವಾಗಿನ ಸ್ಕೂಟರ್ಸ್ ನೋಡಿ ಹೇಗಿದೆ. ಇದು ಬಂದ್ಬಿಟ್ಟು ಮಿಲ್ಟ್ರಿ ಟ್ರಕ್ಕು. ಎಷ್ಟು ದೊಡ್ಡದಿದೆ ಅಂದರೆ ಇದ್ರ ಟೈರ್ಸು ಎಷ್ಟು ಅಗಲ ಇತ್ತು ಗೊತ್ತಾ ಟಯರ್ಸ್ ಬಂದ್ಬಿಟ್ಟು. ಆ್ಯಂಡ್ ಉದ್ದ ನೋಡಿ ಲೆಂತು ಮುಂದೆಯಿಂದಾಗೆ ಎಷ್ಟಿದೆ. ಆ್ಯಂಡ್ ಇದ್ರ ಹೆಸರು ಸಮಥಿಂಗ್ ಏನೋ ಇತ್ತು, ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ಗಾಡಿ ನೋಡಿ ಹೆಂಗಿದೆ ಡಿಫ್ರೆಂಟಾಗಿ. ನಾನು ಈ ಥರ ಎಲ್ಲ ನೋಡೇ ಇರಲಿಲ್ಲ. ಆ್ಯಕ್ಚುಲಿ 2000 ಮೇಲೆ ಹುಟ್ಟಿರೋರು ಯಾರು ಆಲ್ಮೋಸ್ಟ್ ಈ ಥರದ್ದೆಲ್ಲ ನೋಡಿರಲ್ಲ ಅನಿಸುತ್ತೆ. ಆವಾಗಿನ ಕಾಲ 2000. ಇದ್ರ ಹೆಸರು ಕಾಸ್ಪೀರ್ ಮಾರ್ಕ್ ಅಂತೆ, 2001 ಮಾಡೆಲ್ ಇದು. ಸೊ ನಾನು ಇಲ್ಲೇ ಇದನ್ನು ಫಸ್ಟ್ ನೋಡಿರೋದು ಅನ್ಕೋತೀನಿ, ಎಲ್ಲೂ ನೋಡಿಲ್ಲ ಈ ಗಾಡಿನೂ ಕೂಡ. ಆಲ್ಮೋಸ್ಟ್ ನಾವು ನೋಡಿರೋದು ಎಷ್ಟೊಂದು ಕಾರ್ಸಲ್ಲಿ ಧರ್ಮಸ್ಥಳದಿಂದ ಮ್ಯೂಸಿಯಮಿಂದ ಬಂದಿರೋದೇ ಎಷ್ಟೊಂದಿತ್ತು. ಎಲ್ಲದ್ರ ಮೇಲೂ ವೀರೇಂದ್ರ ಹೆಗ್ಡೆ ಅವರ ಕೊಡುಗೆ ಅನ್ನೋದು ಎಷ್ಟೊಂದು ಕಾರ್ಸ್ಗಳಿತ್ತು. ಮತ್ತು ಇದೂ ಅಷ್ಟೇ ಧರ್ಮಸ್ಥಳದ್ದೇ. ಆ್ಯಂಡ್ ಇಲ್ಲಿಗೆ ವಿಷ್ಣುವರ್ಧನ್ ಅವ್ರದ್ದು ಕಾರ್ನೂ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ತುಂಬ ಮೂವೀಸಲ್ಲಿ ಮಾಡಿದಾರಂತೆ ಆ ಕಾರಲ್ಲಿ ಶೂಟಿಂಗ್ಸ್ನೆಲ್ಲ. ಸೊ ಅವರು ಒಂದು ಕಾರ್ನ
ಮ್ಯೂಸಿಯಮ್ಗೆ ಕೊಟ್ಟಿದ್ದಾರೆ. ಈ ಆವಾಗಿನ ಕಾರ್ಸ್ಗೆಲ್ಲ ಹೆಡ್ ರೆಸ್ಟೇ ಇಲ್ಲ ನೋಡಿ, ಒಳಗಡೆ ಹೆಡ್ ರೆಸ್ಟೇ ಇಲ್ಲ. ಇವಾಗಿನ ಕಾರ್ಸ್ಗಳಿಗೆ ಹೆಡ್ ರೆಸ್ಟ್ ಇರೋದು, ಆವಾಗಿನ ಕಾರ್ಸಲ್ಲಿ ಹೆಡ್ ರೆಸ್ಟ್ ಇಲ್ಲ, ಒಂದೇ ಸೋಫಾ ಥರ ಇದೆ. ಈ ಕಾರಲ್ಲಿ ಇದೆ ನೋಡಿ, ಹಿಂದಿನ ಕಾರಲ್ಲಿ ಇರಲಿಲ್ಲ ಹೆಡ್ ರೆಸ್ಟು. ಹೋಗ್ತಾ 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 ಅಪ್ಕಮಿಂಗ್ ಮಾಡಲ್ಸಲ್ಲಿ ಹೆಡ್ ರೆಸ್ಟ್ನ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಆವಾಗೆಲ್ಲ ಆಕ್ಸಿಡೆಂಟ್ ಆದರೆ ಕತ್ತೆ ಬೆಂಡ್ ಆಗಿಬಿಡ್ತಿತ್ತಂತೆ, ಹೆಡ್ ರೆಸ್ಟ್ ಇಲ್ಲದಿರೋ ಕಾರಣ ಕತ್ತು ಫುಲ್ಲು ಹಿಂದಕ್ಕೆ ವಾಲ್ಬಿಡ್ತಿತ್ತಂತೆ. ಅದನ್ನು ನೋಡಿ ನೋಡಿ ಇವಾಗಿನ ಬರ್ತಿರೋ ಕಾರ್ಸ್ಗೆಲ್ಲ ಅದಾದಮೇಲೆ ಹೆಡ್ ರೆಸ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೆಡ್ ರೆಸ್ಟ್ ಕೊಟ್ಟಿರೋದಂತೆ. ಅದನ್ನು ನಮ್ಮ ಚಿಕ್ಕಪ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ಮರ್ಸಿಡೀಸು, ಬೆನ್ಸು, BMW ಎಲ್ಲ ಓಲ್ಡ್ ಮಾಡೆಲ್ಗಳು. ಆ್ಯಂಡ್ ಇಲ್ಲಿ ನೋಡಿ ಇದ್ರದ್ದು ನಂಬರ್ ಪ್ಲೇಟ್ ಬಂದು 1111 ಅಂತ ಇದೆ. ಎಷ್ಟೊಂದು ಕಾರ್ಸ್ಗೆ ಇದೇ ನಂಬರ್ ಇದೆ ಗೊತ್ತಾ, 1111, 41. ಎಷ್ಟೊಂದು ನೇಮ್ ಬೋರ್ಡ್ ನಂಬರ್ ಪ್ಲೇಟು ಅದೇ ಥರನೇ ಇತ್ತು. ತುಂಬ ಕಾರ್ಸ್ ಬಂದುಬಿಟ್ಟು ಔಟ್ ಆಫ್ ಕಂಟ್ರೀಸ್ದು ಕೂಡ ಇತ್ತು ಇದರಲ್ಲಿ. ಏನಂತ ಅಂದರೆ ಈ ಕಾರ್ಸ್ನೆಲ್ಲ ವೀಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲೇ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. ಈ ಥರ ಕಾರ್ಸ್ ಎಲ್ಲ ಇತ್ತಾ, ಇಷ್ಟು ಚೆನ್ನಾಗಿ ಕ್ಯೂಟಾಗೆ ಅಂತೆಲ್ಲ. ಆ್ಯಂಡ್ ಇದು ಅಂಬಾಸಿಡರು ಪಾರ್ಟ್ಸ್ ಕೂಡ ತೆಗ್ದಿಟ್ಟಿದ್ದಾರೆ. ಸೊ ಯಾವ್ದ್ಯಾವ್ದು ಏನೇನು ಅಂತ ನೋಡಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಜವಾಗ್ಲೂ ಇವಾಗ ವಾಯ್ಸ್ ಓವರ್ ಕೊಡುವಾಗ ವೀಡಿಯೋದಲ್ಲಿ ನೋಡೋಕ್ಕಿಂತ ಅಲ್ಲಿ ನೋಡುವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡಿ ಕಣ್ ತುಂಬ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ. ಯಾಕಂದರೆ ಕಾರ್ಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಆ್ಯಂಡ್ ಇದು ಬಂದ್ಬಿಟ್ಟು JCB, ಬಟ್ ಅಂದರೆ ಅದೇನೋ ಬೇರೆ ನೇಮ್ ಇತ್ತು ಅದಕ್ಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ಇವಾಗ ಬರುತ್ತಲ್ಲ ಅದ್ರ ಹಳೆ ಮಾಡಲು. ನಾನು ಹೇಳಿದ್ನಲ್ವ 111 ಅಂತ, ನೋಡಿ ಅದು ಎಷ್ಟು ಕಡೆ ಇದೆ ಗೊತ್ತಾ, ಎಷ್ಟು ಕಾರ್ಸಲ್ಲಿ. ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ಇದು ಒಂದು ಮ್ಯೂಸಿಯಮ್ ಇದೆ, ಹಳೆ ಕಾಲದ ವಸ್ತುಗಳು. ಸೊ ಇದು ಕಾಂತಾರದಲ್ಲಿ ನೋಡಿದ್ದೀರಲ್ಲ ಪಂಜುರ್ಲಿದು, ಸೊ ಆ ಮುಖವಾಡ ಇಟ್ಟಿದ್ದಾರೆ. ಬಟ್ ಅದು ಲೈಟ್ ಎಫೆಕ್ಟ್ಗೋ ಏನೋ ಗೊತ್ತಿಲ್ಲ, ಕ್ಯಾಮ್ರಾಗೆ ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಪರ್ಫಾರ್ಮಿಂಗ್ ಆರ್ಟ್ಸ್ ಆಫ್ ತುಳುನಾಡು ಅಂತ ಹಾಕಿದ್ದಾರೆ ನೋಡಿ. ಆ್ಯಂಡ್ ಇದೆಲ್ಲನೂ ಅದೇ ಒಂದೊಂದು ದೈವದ್ದು ಮುಖವಾಡ ಅನಿಸುತ್ತೆ, ನನಗೇನೋ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆಫ್ ತುಳುನಾಡು ಅಂತ ಹಾಕಿದ್ರು ಅಲ್ಲಿ. ಆ್ಯಂಡ್ ಇದು ನೋಡಿ ನಮ್ಮ ಅಜ್ಜಿ ಮುತ್ತಾತ ಕಾಲದ್ದು ಶಾವಿಗೆ ಹೊತ್ತದು ಹಳೆ ಐಟಮ್ಸು. ಇದು ಬಂದುಬಿಟ್ಟು ಮಚ್ಚಂತೆ, ಮುಚ್ಚಿಟ್ಟಿದ್ದಾರೆ ಅದನ್ನು. ಆ್ಯಂಡ್ ಇದು ಬಿಲ್ಲಿಟ್ಟಿದ್ರು. ಇದು ಬಂದ್ಬಿಟ್ಟು ಏನಂತ ಅಂದರೆ ಹಳೆ ಕಾಲದಲ್ಲಿ ಚಿನ್ನನ ತೂಕ ಹಾಕ್ತಿದ್ದಿದ್ದು ಮೆಷಿನ್ ಅಂತೆ, ವೆಯ್ಟ್ ಮೆಷಿನ್ ಇರುತ್ತಲ್ಲ ಇವಾಗ. ಸೊ ಆವಾಗಿನ ಕಾಲದಲ್ಲಿ ಅದಂತೆ ಅದು. ಎಷ್ಟು ಡಿಫ್ರೆಂಟ್ ಅಲ್ವಾ ಅವಾಗನಿಗೂ ಇವಾಗನಿಗೂ. ಸೊ ಇದೆಲ್ಲ ಬಂದುಬಿಟ್ಟು ನಮ್ಮ ಅಜ್ಜಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಮ್ಮ ಮನೇಲಿ ಇದಿತ್ತು ಅದಿತ್ತು ಅಂದ್ಕೊಂಡೆಲ್ಲ, ಬಟ್ ಇವಾಗೆಲ್ಲ ಅದು ನೋಡೋಕೆ ತುಂಬ ಸಿಗೋದೇ ಇಲ್ಲ, ರೇರು. ಸೊ ನಮ್ಮ ಅಜ್ಜಿ ಮನೇಲಿ ಅದೆಲ್ಲ ಇತ್ತಂತೆ, ಶಾವಿಗೆ ಹೊತ್ತದು ಆ್ಯಂಡ್ ಮಜ್ಜಿಗೆ ಕಡೆಯೋ ಥರ ದೊಡ್ಡದೆಲ್ಲ. ಇದು ಬಂದುಬಿಟ್ಟು ಬೆಲ್ಲ ಮಾಡ್ತಾರಲ್ವ, ಸೊ ಅದ್ರದ್ದು ಬಾಂಡ್ಲಿ, ಅದಕ್ಕೇನೋ ಬೇರೆ ಅಂತಾರೆ, ನನಗೆ ಗೊತ್ತಿಲ್ಲ. ಸೊ ಎಷ್ಟು ದೊಡ್ಡದಿತ್ತು ಗೊತ್ತಾ ಅದು. ಆ್ಯಂಡ್ ಹಿಂಗೆ ಮುಂದೆ ಹೋಗ್ತಾ ಪೇಂಟಿಂಗ್ಸ್ ಎಲ್ಲ ಇದೆ. ಆಗಿನ ಕಾಲದ ಟೈಪಿಂಗ್ ಮಷಿನ್ ನೋಡಿ ಹೇಗಿದೆ. ಇವಾಗ ಏನು ಕೀಬೋರ್ಡ್ ಅಂತ ಇದೆ, ಸೊ ಅದು ಆಗಿನ ಕಾಲದ್ದು. ಅಲ್ಲಿ ಟೈಪ್ ಮಾಡ್ತಾಯಿದ್ರೆ ಹಂಗೆ ಪೇಪರ್ ಮೇಲೆ ಪ್ರಿಂಟ್ ಆಗ್ತಿತ್ತಂತೆ ಅದು. ಆಮೇಲೆ ತಾಳೆಗರಿ ಮೇಲೆ ಬರೆದಿರೋ ಲೆಟರ್ಸ್ಗಳು, ಹಳೇ ಲೆಟರ್ಸ್ಗಳೆಲ್ಲ ಹೇಗಿತ್ತು ಅಂದ್ಬಿಟ್ಟು ಅಲ್ಲೇ ಶೋಕೇಸ್ ಮಾಡಿದ್ದಾರೆ. ಇದು ಆವಾಗಿನ ಕಾಲದ ಕ್ಯಾಮ್ರಾ ಯೂಸ್ಡ್ ಬೈ ವೀರೇಂದ್ರ ಹೆಗ್ಡೆ ಅಂತ ಹಾಕಿದ್ದಾರೆ. ಆ್ಯಂಡ್ ಈ ಥರ ಕ್ಲಾಕ್ಸ್ ಕೂಡ ಯಾವುದಾದ್ರು ಟಿ ವಿಯಲ್ಲಿ ಅಥವಾ ಕೋರ್ಟ್ಗಳಲ್ಲಿ ಈ ಥರ ಒಂದು ಕ್ಲಾಕ್ ಇಟ್ಟಿರ್ತಾರೆ ನೋಡಿ. ಆ್ಯಂಡ್ ಇದು ಬಂದು ಪೇಂಟಿಂಗ್ಸ್ ಆಗಿನ ಕಾಲದ್ದು, ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ವೈಟ್ ಪ್ಯಾಚಸ್ ಬಂದ್ಬಿಟ್ಟಿದೆ ಫೋಟೋಸ್ ಮೇಲೆಲ್ಲ. ಇದು ಬಂದು ಪರಶುರಾಮ ಪೇಂಟಿಂಗು 19CEಯಲ್ಲಿ ಮಾಡಿರೋದು. ಆ್ಯಂಡ್ ಇದು ಬಂದು ರಾಮ ಪಟ್ಟಾಭಿಷೇಕ, ಇದು ಅರ್ಲಿ 19CE ಇದೆ ಫೋಟೋಸ್ ಪಿಕ್ಚರ್ಸ್ ಎಲ್ಲ. ಸೊ ಡ್ರಾ ಮಾಡಿರೋದು ಅದೆಲ್ಲ. ಆ್ಯಂಡ್ ಇದು ಬಂದು ಮೈಸೂರು ಒಡೆಯರ್ಸ್ದು ಸ್ವಲ್ಪ ಪೇಂಟಿಂಗ್ಸ್ ಮಾಡಿದ್ದಾರೆ. ಆಗಿನ ಕಾಲದ ವೈನ್ ಬಾಟಲ್ ನೋಡಿ, ವೈನ್ ಅದರಲ್ಲಿ ಪ್ರಿಸರ್ವ್ ಮಾಡ್ತಿದ್ರಂತೆ. ಆ್ಯಂಡ್ ಗೋಲ್ಡ್ ಕಾಯಿನ್ಸು, ನೋಟ್ಸು, ಆವಾಗಿನ ಬರ್ತಿರೋ ನೋಟ್ಸ್ಗೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಅಲ್ವಾ. ಆಮೇಲೆ ಇದೆಲ್ಲ ಏನು ಫೋಟೋಸ್ಗಳೆಲ್ಲ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಾಯಿನ್ಸ್ಗಳು. ಇಲ್ಲೂ ಧರ್ಮಸ್ಥಳದ ಒಂದು ಕಾಯಿನ್ ಏನೋ ಇದೆ ನೋಡಿ. ತುಂಬ ಧರ್ಮಸ್ಥಳದ ಮ್ಯೂಸಿಯಮಲ್ಲಿರೋದನ್ನೆಲ್ಲ ಇಲ್ಲೂ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಆವಾಗಿನ ಕಾಲದ ಶೂಟಿಂಗ್ದು ಸಮಥಿಂಗ್ ಎಕ್ವಿಪ್ಮೆಂಟ್ಸು ಅನಿಸುತ್ತೆ. ಮಂಜುಷಾ ಅನ್ನೋ ಒಂದು ಫಿಲಮ್ ಡೈರೆಕ್ಟ್ ಮಾಡ್ತಿದ್ದಿದ್ದು ಅಂತ ಒಂದು ಎಕ್ವಿಪ್ಮೆಂಟ್ಸ್ ಅದು.
ಇದೇನು ಗೊತ್ತಾ, ಪ್ರಿಂಟಿಂಗ್ ಮಷೀನು, ಮಾಸ್ಟರ್ ಪೀಸ್ ಆಫ್ ಇಂಡಿಯನ್ ಸ್ಕಲ್ಪ್ಚರ್. ಸೊ ಸ್ಕಲ್ಪ್ಚರ್ ಎಲ್ಲ ಕೆತ್ತನೆ ಮಾಡಿರೋದು, ಶಿಲೆ ಒನ್ ಸ್ಟೋನಲ್ಲಿ ಈ ಥರ ಆರ್ಟ್ ಮಾಡಿರೋದು. ನೆಕ್ಸ್ಟ್ ಕಮ್ಸ್ ಕೂಲರ್ ನೋಡಿ ಹೇಗಿದೆ, ಎ ಸಿ ಕೂಲರು. ಇದು ಪಿರಂಗಿ, ಹಿಂದೆಗಡೆ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಅದನ್ನು ಹೇಗೆ ಯೂಸ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಕತ್ತಿಗಳಿತ್ತು ರಾಜರು ಯೂಸ್ ಮಾಡಿ ಬಿಟ್ಟಿರೋವಂಥದ್ದು. ಅದು ಎಷ್ಟು ಹೈಟ್ ಮತ್ತು ಎಷ್ಟು ಶಾರ್ಪ್ ಇದೆ ಗೊತ್ತಾ, ಹತ್ರದಿಂದ ನೋಡುವಾಗಲೂ ಗೊತ್ತಾಗುತ್ತೆ, ವೀಡಿಯೋದಲ್ಲಿ ಗೊತ್ತಾಗಲ್ವೋ ಗೊತ್ತಿಲ್ಲ. ಎಷ್ಟು ಹೈಟ್ ಮತ್ತು ಎಷ್ಟು ಶಾರ್ಪ್ ಇತ್ತು ಟಿಪ್ಸು ಅಂತ ಅಂದರೆ, ಇನ್ನು ಯುದ್ಧ ಮಾಡೋಕ್ಕೆ ಹೋದಾಗ ಅದು ಹೆಂಗೆ ಕಟ ಅಂತ ಕಟ್ಟಾಗ್ಬಿಡ್ತಿತ್ತೋ ಗೊತ್ತಿಲ್ಲ. ಅಷ್ಟು ನೋಡೋಕ್ಕೇ ಮೈ ಅದ್ರಬಿಡ್ತು ನನಗೆ ಈ ಒಂದು ಕತ್ತಿಗಳನ್ನ. ಸೊ ಇದನ್ನೆಲ್ಲ ಯುದ್ಧದಲ್ಲಿ ಯೂಸ್ ಮಾಡ್ತಿದ್ರಂತೆ. ಎಷ್ಟು ಶಾರ್ಪ್ನೆಸ್ ಇತ್ತು ಅಂತಂದರೆ ಎದುರುಗಡೆಯಿಂದ ನೋಡುವಾಗ ಗೊತ್ತಾಗುತ್ತೆ. ಆ್ಯಂಡ್ ಗನ್ಸ್ ನೋಡಿ ಹೇಗಿದೆ, ಆವಾಗಿನ ಕಾಲದ ರೈಫಲ್ಸ್. ಇದಾಗಲೇ ತೋರಿಸಿದ್ನಲ್ಲ ಪಿರಂಗಿ. ಸೊ ಹಿಂದೆಗಡೆ ಆ ಥರ ಜೀಪಲ್ಲಿ ಇಟ್ಕೊಂಡು ಆಗ ಯೂಸ್ ಮಾಡ್ತಿದ್ದಿತ್ತು. ಇದು ಬಂದುಬಿಟ್ಟು ಪ್ರಿಂಟಿಂಗ್ ಮಷಿನ್ ಅಂತೆ. ನನಗೆ ಶಾಕ್ ಆಗಿಬಿಡ್ತು, ಪ್ರಿಂಟಿಂಗ್ ಮಷಿನ್ ಅಷ್ಟೊಂದು ಡಿಸೈನ್ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಜೆರಾಕ್ಸ್ ಮಷೀನು. ಅವಾಗೂ ತುಂಬ ಟೆಕ್ನಾಲಜಿ ಮುಂದುವರೆದಿದೆ. ಅವಾಗ ನೋಡಿ ಒಳ್ಳೆ ಹೆಂಗಿದೆ ಅದೆಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿಗೆ ಈ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಎಕ್ಸಿಟ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.